ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ DMLT, DOTAT ಹಾಗೂ ಡಯಾಲಿಸಿಸ್, ಲ್ಯಾಬ್ರೋಟರಿ ಟೆಕ್ನಾಲಜಿ, OT ಟೆಕ್ನಾಲಜಿ ಮತ್ತು ಡಯಾಲಿಸಿಸ್ ಟೆಕ್ನಾಲಜಿ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿರುವಂತಹ ಸಬ್ಜೆಕ್ಟ್ದಿಂದ ಅಂದರೆ ಮೈಕ್ರೋಬಯಾಲಜಿ ಸಬ್ಜೆಕ್ಟ್ ಇದೆ. ಅದರಲ್ಲಿ 3 ಮಾರ್ಕ್ಸಿಗೆ ಬರುವಂತಹ ಒಂದು ಕ್ವಶನ್ ಇದೆ, ಜೋಸೆಫ್ ಲಿಸ್ಟರ್ ಸೈಂಟಿಸ್ಟ್ ಬಗ್ಗೆ. ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಏನು ಮಾಡಿದ್ದೆ, ಒಂದು ಸೈಂಟಿಸ್ಟ್ ಬಗ್ಗೆ, ಲೂಯಿಸ್ ಪಾಶ್ಚರ್ ಅವರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡೋಕ್ಕಿದೆ, ಹೋಗಿ ನೋಡ್ಕೊಳ್ಬೋದು. ಅದನ್ನು ಡಿಸ್ಕ್ರಿಪ್ಷನ್ ಕೂಡ ಲಿಂಕಲ್ಲಿ ಕೊಟ್ಟಿರ್ತೀನಿ. ಅದು ಕೂಡ 3 ಮಾರ್ಕ್ಸಿಗೆ ಬರುತ್ತೆ, ಇದು ಕೂಡ ನಿಮಗೆ 3 ಮಾರ್ಕ್ಸಿಗೆ ಬರುತ್ತೆ. ಸೊ ಜೋಸೆಫ್ ಲಿಸ್ಟರ್ ಅವ್ರ ಬಗ್ಗೆ ಒಂದು ಸ್ವಲ್ಪ 3 ಮಾರ್ಕ್ಸಿಗೆ ಹೇಳೋದಾದರೆ, ಸೊ ಹಿ ವಾಸ್ ಅ ಫಾದರ್ ಆಫ್ ಮಾಡರ್ನ್ ಸರ್ಜರಿ. ಇವರುಗಳಿಗೆ ನಾವು ಫಾದರ್ ಆಫ್ ಮಾಡರ್ನ್ ಸರ್ಜರಿ ಅಂತ ಕರಿತೇವೆ. ಓಕೆ. ಆ್ಯಂಡ್ 2ನೇ ಪಾಯಿಂಟ್, ಲಿಸ್ಟರ್ ವಾಸ್ ಅ ಬ್ರಿಟಿಷ್ ಸರ್ಜನ್. ಇವರೊಬ್ಬರು ಬ್ರಿಟಿಷ್ ಸರ್ಜನ್ ಆ್ಯಂಡ್ ಎ ಮೆಡಿಕಲ್ ಸೈಂಟಿಸ್ಟ್. ಇವರು ಕೂಡ ಒಬ್ಬ ಮೆಡಿಕಲ್ ಸೈಂಟಿಸ್ಟು ಹೌದು, ಮತ್ತು ಒಬ್ಬ ಬ್ರಿಟಿಷ್ ಸರ್ಜನ್ ಕೂಡ ಆಗಿದ್ದರು. ಹೂ ಪರ್ಫಾರ್ಮ್ಡ್ ದಿ ಆರ್ಟ್ಸ್ ಆಫ್ ಸರ್ಜರಿ. ಇವರು ವಿಧ ವಿಧವಾದಂಥ ಒಂದು ಸರ್ಜರಿಗಳನ್ನು ಕೈಗೊಳ್ತಾ ಇದ್ದರು. ಬೈ ಇಂಟ್ರೊಡ್ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಆ್ಯಂಟಿಸೆಪ್ಟಿಕ್ ಆ್ಯಂಡ್ ಪ್ರಿವೆಂಟಿವ್ ಮೆಡಿಸಿನ್ಸ್. ಸೊ ಅವಾಗ ಇಂಟ್ರೊಡ್ಯೂಸ್ ಮಾಡಿದರು, ಆ್ಯಂಟಿಸೆಪ್ಟಿಕ್ ಕಾನ್ಸೆಪ್ಟನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದರು. ಅದ್ರ ಜೊತೆಗೆ ಅದನ್ನು ಹೆಂಗೆ ಪ್ರಿವೆಂಟ್ ಮಾಡ್ಕೋಬೇಕು, ಕಾಪಾಡಬೇಕು ಅನ್ನೋದನ್ನು, ಅಂದರೆ ಆ್ಯಂಟಿಸೆಪ್ಟಿಕ್ ಆಗದ ಹಾಗೆ ಅವುಗಳ ಮೆಡಿಸಿನ್ಸ್ ಕೂಡ ಇಲ್ಲಿ ಏನು ಮಾಡಿದ್ರು, ಇಂಟ್ರೊಡ್ಯೂಸ್ ಮಾಡಿದರು. ಹಿ ಪ್ರಮೋಟ್ ದಿ ಐಡಿಯಾ ಆಫ್ ಸ್ಟೆರಿಲೈಜೇಷನ್ ಇನ್ ಸರ್ಜರಿ ಒಳಗಡೆ ಸ್ಟೆರಿಲೈಜೇಷನ್ ಮೆಥಡನ್ನು ಕೂಡ ಇವರು ಇಂಟ್ರೊಡ್ಯೂಸ್ ಮಾಡಿದರು. ಯೂಸಿಂಗ್ ಕಾರ್ಬೋಲಿಕ್ ಆ್ಯಸಿಡ್. ನೋಡಿ, ಕಾರ್ಬೋಲಿಕ್ ಆ್ಯಸಿಡ್ನ ಫಸ್ಟ್ ಟೈಮ್ ಇವರು ಇಂಟ್ರೊಡ್ಯೂಸ್ ಮಾಡಿದರು ಆ್ಯಸ್ ಅ ಸ್ಟೆರಿಲೈಜೇಷನ್ ಮೆಥಡ್ ಆಗಿ. ನಾವು ಅದನ್ನು ಫಿನೋಲ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಸ್ ಅ ಆ್ಯಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡಿದರು ಲ್ಯಾಬ್ ಸರ್ಜರಿ ಒಳಗಡೆ. ನೆಕ್ಸ್ಟ್, ಹಿ ಇಂಟ್ರೆಸ್ಟೆಡ್ ಇನ್ ವೂಂಡ್ ಹೀಲಿಂಗ್. ಸೊ ಮತ್ತೇನು ಮಾಡಿದ್ರು ಅವರು, ವೂಂಡ್ ಯಾವ ರೀತಿ ಹೀಲಿಂಗ್ ಆಗೋದ್ರ ಬಗ್ಗೆ, ಅಂದರೆ ಗಾಯ ಅದು ವಾಸಿ ಆಗೋದ್ರ ಬಗ್ಗೆ, ಒಣಗುತ್ತೆ, ಗಾಯ ಹಸಿದಿದ್ದು ಒಣಗ್ತಾ ಹೋಗುತ್ತೆ, ಅದಕ್ಕೆ ನಾವು ಹೀಲಿಂಗ್ ಅಂತ ಕರಿತೀವಿ. ಗಾಯ ವಾಸಿ ಆಗೋದು, ಅದ್ರ ಬಗ್ಗೆ ಕೂಡ ಇವರು ಇಂಟ್ರೆಸ್ಟಿಂಗ್ ತೋರಿಸ್ತಾ ಇದ್ರು, ಅದು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಲಿಸ್ಟರ್ ಸ್ಟಡಿ ದ ಸರ್ಜಿಕಲ್ ಔಟ್ಕಮ್ಸ್ ಆಫ್ಟರ್ ದಿ ಸ್ಟೆರಿಲೈಜೇಷನ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಇವ್ರು ಏನು ಮಾಡಂತರು, ಸರ್ಜರಿ ಆದಮೇಲೆ ಸೊ ಅವುಗಳನ್ನು ಇಕ್ವಿಪ್ಮೆಂಟ್ಗಳನ್ನು ಸ್ಟೆರಿಲೈಜೇಷನ್ ಮಾಡೋದ್ರ ಬಗ್ಗೆ ಕೂಡ ಏನು ಮಾಡೋಕ್ಕಂತರೂ ಸ್ಟಾರ್ಟ್ ಮಾಡಿದರು. ಅವುಗಳನ್ನು ಒಂದು ಸರ್ಜರಿ ಆದಮೇಲೆ ಅವುಗಳನ್ನು ಸ್ಟೆರಿಲೈಜೇಷನ್ ಮಾಡುವಂಥ ಕ್ರಿಯೆ. ದ ಪೇಷಂಟ್ ಸ್ಕಿನ್ ಸಚರ್ಸ್ ಆ್ಯಂಡ್ ದ ಸರ್ಜನ್ಸ್ ಹ್ಯಾಂಡ್ಸ್ ವಿತ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಕಾಲ್ಡ್ ಕಾರ್ಬೋಲಿಕ್ ಆ್ಯಸಿಡ್. ಸೊ ಕಾರ್ಬೋಲಿಕ್ ಆ್ಯಸಿಡ್ಸ್ ಅಂದರೆ ಆಫ್ಟರ್ ಸರ್ಜರಿ ಆದಮೇಲೆ ಪೇಷಂಟ್ಗಳ ಒಂದು ಗಾಯ ಇರ್ಬೋದು ಅಥವಾ ಅವ್ರು ಆಪ್ರೇಷನ್ ಮಾಡಿರುವಂಥ ಏರಿಯಾ ಇರ್ಬೋದು, ಅವುಗಳನ್ನು ಮತ್ತು ಸರ್ಜನ್ಗಳು ಯೂಸ್ ಮಾಡುವಂಥ ಹ್ಯಾಂಡ್ಗಳನ್ನು, ಇಕ್ವಿಪ್ಮೆಂಟ್ಗಳನ್ನು ಸ್ಟೆರಿಲೈಜೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ಕೆಮಿಕಲ್ ಸ್ಟೆರಿಲೈಜೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಕೆಮಿಕಲ್ ಮುಖಾಂತರ ಅವುಗಳನ್ನು ಬ್ಯಾಕ್ಟೀರಿಯಾಗಳನ್ನು ಕಿಲ್ ಮಾಡೋದ್ರಿಂದ ಸೊ ಏನಾಗುತ್ತೆ, ಇನ್ಫೆಕ್ಷನ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಜೋಸೆಫ್ ಲಿಸ್ಟರ್ ಫೌಂಡ್ ಟು ಪ್ರಿವೆಂಟ್ ದ ಇನ್ಫೆಕ್ಷನ್ ಇನ್ ದ ವೂಂಡ್ಸ್ ಡ್ಯೂರಿಂಗ್ ದ ಆಫ್ಟರ್ ಸರ್ಜರಿ. ಸೊ ಇವರು ಪ್ರಿವೆನ್ಷನ್ ಮಾಡೋಂಥರು, ಯಾಕಂದ್ರೆ ಭಾಳಷ್ಟು ಜನ ಏನಾಗ್ತಿದ್ರು, ಇನ್ಫೆಕ್ಷನ್ ಆಗಿ ಸಾಯ್ತಾಯಿದ್ರು. ಯಾಕಂದರೆ ಸ್ಟೆರಿಲೈಜೇಷನ್ ಮೆಥಡ್ ಗೊತ್ತಿರಲಿಲ್ಲ ಮೊದಲಿನ ಕಾಲದಲ್ಲಿ. ಬಟ್ ಇವ್ರು ಏನು ಮಾಡಂತರು, ಇನ್ಫೆಕ್ಷನ್ದಿಂದ ಸೊ ಏನು ಮಾಡ್ತಾಯಿದ್ರು, ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋದ್ರಿಂದ ಡೆತ್ ರೇಷಿಯೋ ಕಡಿಮೆ ಆಗುತ್ತೆ, ಇನ್ಫೆಕ್ಷನ್ ಆಗಿ ಸಾಯೋದು ಕಡಿಮೆ ಆಗುತ್ತೆ, ಸೆಪ್ಟಿಕ್ ಆಗೋದು ಕಡಿಮೆ ಆಗುತ್ತೆ. ಅದನ್ನು ಕೂಡ ಇವ್ರು ಏನು ಮಾಡಿದ್ರು, ಆಫ್ಟರ್ ಸರ್ಜರಿ ಆದಮೇಲೆ ಇನ್ಫೆಕ್ಷನ್, ಆ ವೂಂಡ್ಗಳಿಗೆ ಇನ್ಫೆಕ್ಷನ್ ಆಗದಾಗೆ ತಡಿಲಿಕ್ಕೆ ಮೆಥಡ್ಗಳನ್ನು ಹುಡುಕ್ತಾಯಿದ್ರು. ಹಿ ವಾಸ್ ದ ಫಸ್ಟ್ ಅಪ್ಲೈ ದಿ ಸೈನ್ಸ್ ಆಫ್ ದಿ ಜರ್ಮನ್ ಥಿಯರಿ ಆಫ್ ಸರ್ಜರಿ. ಸೊ ಜರ್ಮ್ ಥಿಯರಿ ಆಫ್ ಸರ್ಜರಿ ಅನ್ನೋದನ್ನು ಸೈನ್ಸ್ ಒಳಗಡೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದರು. ಲಿಸ್ಟರ್ಸ್ ಆ್ಯಂಟಿಸೆಪ್ಸಿಸ್ ಸಿಸ್ಟಮ್ ಇನ್ ದ ಬೇಸಿಸ್ ಆಫ್ ಮಾಡರ್ನ್ ಇನ್ಫೆಕ್ಷನ್ ಕಂಟ್ರೋಲ್. ಸೊ ಇವರು ಲಿಸ್ಟರ್ ಅವರು ಆ್ಯಂಟಿಸೆಪ್ಸಿಸ್ ಸಿಸ್ಟಮನ್ನು ತೊಗೊಂಬಂದರು, ಇನ್ಫೆಕ್ಷನ್ ಕಂಟ್ರೋಲ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಈ ಪ್ರಿನ್ಸಿಪಲ್ ಮೇಡ್ ಸರ್ಜರಿ ಸೇಫ್ಟಿ ಕಂಟಿನ್ಯೂ ಸೇವ್ ದ ಕೌಂಟ್ಲೆಸ್ ಲೈವ್ಸ್. ಸೊ ಇವ್ರುಗಳ ಒಂದು ಪ್ರಿನ್ಸಿಪಲ್ ಮೆಥಡ್ಗಳನ್ನು ತೊಗೊಂಬಂದರು, ಸರ್ಜರಿ ಟೈಮಲ್ಲಿ ಯಾವ ರೀತಿಯಾದಂಥ ಸೇಫ್ಟಿ ಪ್ರಿಕಾಷನ್ ತೊಗೋಬೇಕು, ಇನ್ಫೆಕ್ಷನ್ ಆಗದಾಗ ಯಾವ ರೀತಿ ಇಡಬೇಕು, ಸೆಪ್ಟಿಕ್ ಆಗದಾಗ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ಮೆಥಡ್ಗಳನ್ನು ಬರೋದರಿಂದ ಸೊ ಭಾಳಷ್ಟು ಸೆಪ್ಟಿಕ್ ಆಗಿ ಸಾಯೋದು, ಇನ್ಫೆಕ್ಷನ್ ಆಗಿ ಸಾಯೋದು ರೇಷು ತುಂಬ ಕಡಿಮೆ ಆಗ್ತಾ ಬಂತು. ಸೊ ಇದು ಇವರ ಕೊಡುಗೆ ಅಂತ ಹೇಳ್ಬೋದು. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.